ನಿನ್ನೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಅಬ್ಬರದ ಭಾಷಣವನ್ನ ಮಾಡಿದ್ದರು. ಹಿಂದೂ ಧರ್ಮ, ಈಶ್ವರ, ನೀಟ್ ಅಕ್ರಮ, ನೀಟ್ಗೆ ಸಂಬಂಧಪಟ್ಟಾಗಿನ ಅಕ್ರಮ, ಹಾಗೆ ಈ ಮಣಿಪುರ ಹಿಂಸಾಚಾರ ಇದೆಲ್ಲವೂ ಸೇರಿದ ಹಾಗೆ ಅನೇಕ ವಿಚಾರಗಳನ್ನು ಹಿಡಿದು ಬಿಜೆಪಿಯನ್ನ ಕಾಡಿದ್ದರು. ಆದ್ರೆ ಇವತ್ತು ರಾಹುಲ್ ಗಾಂಧಿ ಮಾತಿಗೆ ಕತ್ತರಿ ಹಾಕಲಾಗಿದೆ. ಇದೇ ವಿಚಾರ ಇಟ್ಕೊಂಡು ರಾಹುಲ್ ಗಾಂಧಿ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ. ಇದೇನಿದು ಹೊಸ ಸಂಘರ್ಷ? ಬನ್ನಿ ನೋಡೋಣ. ರಾಹುಲ್ ಗಾಂಧಿ ಭಾಷಣದ ಕೆಲ ಅಂಶಗಳಿಗೆ ಕತ್ತರಿ. ರಾಹುಲ್ ಗಾಂಧಿ ನಿನ್ನೆ ಅಬ್ಬರದ ಭಾಷಣ ಮಾಡಿದ್ರು ನಿಜ. ಆದರೆ ರಾಹುಲ್ ಮಾತಿಗೆ ಲೋಕಸಭೆ ಸ್ಪೀಕರ್ ಕಡತದಿಂದ ತೆಗೆದುಹಾಕಿದ್ದಾರೆ. ವಿಪಕ್ಷ ನಾಯಕನ ಚೊಚ್ಚಲ ಭಾಷಣದ ಕೆಲವು ಅಂಶಗಳನ್ನ ಸಂಸತ್ ಕಡತದಿಂದ ತೆಗೆದುಹಾಕುವಂತೆ ಆದೇಶ ಹೊರಡಿಸಿದ್ದಾರೆ. ತಮ್ಮ ಭಾಷಣದ ಕೆಲ ಅಂಶಗಳನ್ನ ಕಡತದಿಂದ ತೆಗೆದುಹಾಕಿದ್ದಕ್ಕೆ ರಾಹುಲ್ ಆಕ್ಷೇಪ ವ್ಯಕ್ತಪಡಿಸಿ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಮಾನ್ಯ ಸಭಾಪತಿಗಳೇ, ಲೋಕಸಭೆ ನೀತಿ ನಿರೂಪಣಾ ನಿಯಮಗಳ ಪ್ರಕಾರ ಕಡತದಿಂದ ತೆಗೆದುಹಾಕಲು ನಿಮಗೆ ಅಧಿಕಾರವಿದೆ. ಆದರೆ ಯಾವೆಲ್ಲ ಅಂಶಗಳನ್ನು ಕಡತದಿಂದ ತೆಗೆದಿದ್ದೀರಿ ಅನ್ನೋದನ್ನು ನೋಡಿ ನನಗೆ ನಿಜಕ್ಕೂ ಆಘಾತವಾಯಿತು. ನಾನು ಸತ್ಯವನ್ನಷ್ಟೇ ಮಾತನಾಡಿದ್ದೇನೆ. ನನಗೆ ಸಿಕ್ಕ ವಾಕ್ ಸ್ವಾತಂತ್ರ್ಯವನ್ನು ಬಳಸಿಕೊಂಡಿದ್ದೇನೆ. ಆದರೆ ನಿಮ್ಮ ನಿರ್ಧಾರ ಸಂಸದೀಯ ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಿದೆ. ಟೀಕೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುವ ಅಧಿಕಾರ ಅಧ್ಯಕ್ಷರಿಗೆ ಮಾತ್ರ ಇದೆ. ನಾನು ನಿಮಗೆ ವಿನಂತಿ ಮಾಡಿಕೊಳ್ತೇನೆ, ಕಡತದಿಂದ ಕೈಬಿಟ್ಟಿರುವ ಅಂಶಗಳನ್ನು ಮತ್ತೆ ಸೇರಿಸಿ. ಇದಿಷ್ಟೇ ಅಲ್ಲ, ರಾಹುಲ್ ಗಾಂಧಿ ಇವತ್ತಿನ ಕಲಾಪಕ್ಕೆ ಹಾಜರಾಗುವ ಮೊದಲು ಕೇಂದ್ರದ ವಿರುದ್ಧ ಬೆಂಕಿ ಉಗುಳಿದ್ರು. ಮೋದಿಯ ಜಗತ್ನಲ್ಲಿ ಸುಳ್ಳಿಗೆ ಜಾಗವಿಲ್ಲ ಅಂತ ಮಾರ್ಮಿಕವಾಗಿ ವ್ಯಂಗ್ಯವಾಡಿದ್ರು. मोदी जी की दुनिया में सच्चाई एक्सपंज हो सकती है, मगर रियलिटी में सच्चाई एक्सपंज नहीं हो सकती है. जो मैंने कहा था, जो मैंने कहना था, मैंने कह दिया. वो सच्चाई है और एक्सपंज करें, जितना करना है करें. सच्चाई सच्चाई होती है. धन्यवाद. ಹಿಂದೂಗಳು ಹಿಂಸೆ ಮಾಡಲ್ಲ, ಹಿಂದೂಗಳು ದ್ವೇಷ ಹಬ್ಬಿಸಲ್ಲ ಅಂತ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಅಬ್ಬರಿಸಿದ್ರು. ಆದರೆ ಈ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಹಿಂದುತ್ವವನ್ನ ಹಿಂಸೆಗೆ ಹೋಲಿಸಬೇಡಿ ಅಂತ ಕಿಡಿಕಾರಿದೆ. ಇದು ನಡೆಯುವ ಸರ್ಕಾರವಲ್ಲ, ಬೀಳುವ ಸರ್ಕಾರ. ಅಖಿಲೇಶ್ ವ್ಯಂಗ್ಯ. ಒಂದು ಕಡೆ ಕಡತದ ಕದನ ಜೋರಾಗಿದ್ರೆ, ಮತ್ತೊಂದು ಕಡೆ ಸರ್ಕಾರ ಪತನ ಫೈಟ್ ಜೋರಾಗಿದೆ. ಲೋಕಸಭೆ ಕಲಾಪದಲ್ಲಿ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಅಬ್ಬರದ ಭಾಷಣ ಮಾಡಿದ್ರು. ಇದು ನಡೆಯುವ ಸರ್ಕಾರವಲ್ಲ, ಬೀಳುವ ಸರ್ಕಾರ ಅಂತ ಲೇವಡಿ ಮಾಡಿದ್ರು. जनता कह रही है चलने वाली नहीं सरकार. अध्यक्ष महोदय, जनता कह रही है चलने वाली नहीं, ये गिरने वाली सरकार है. ಅಯೋಧ್ಯೆ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷ ಗೆದ್ದಿರೋ ಬಗ್ಗೆ ಅಖಿಲೇಶ್ ಯಾದವ್ ಸ್ವಾರಸ್ಯಕರವಾಗಿ ಮಾತನಾಡಿದ್ರು. ಕವಿತೆ ಹೇಳೋ ಮೂಲಕ ಬಿಜೆಪಿ ನಾಯಕರನ್ನ ಕೆಣಕಿದ್ರು. ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಿದ್ದಕ್ಕೆ ಜನರು ಪಾಠ ಕಲಿಸಿದ್ದಾರೆ ಅಂತ ಕವಿತೆ ವಾಚಿಸಿದ್ದಾರೆ. जो असत्य पर सत्य की जीत का है नाम, उफनती नदी पर जो बांधे मर्यादा के बांध, वो है अवध के राजा पुरुषोत्तम प्रभु राम. हम अयोध्या से लाए हैं उनके प्रेम का पैगाम. 1947 ಲೋಕಸಭೆ ಕಲಾಪದಲ್ಲಿ ನಿನ್ನೆಯಿಂದಲೇ ಮೈ ಕೊಡವಿ ನಿಂತಿರುವ ಇಂಡಿಯಾ ಮೈತ್ರಿಕೂಟ ಇಂದು ಕೂಡ ಕೇಂದ್ರದ ವಿರುದ್ಧ ಕಾಲು ಕೆರೆದು ವಾಗ್ಯುದ್ಧಕ್ಕೆ ನಿಂತಿತ್ತು. ತಮ್ಮದೇ ಆದ ಸ್ಟೈಲ್ನಲ್ಲಿ ಕೇಸರಿ ಕಲಿಗಳಿಗೆ ಪ್ರತ್ಯುತ್ತರ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.